ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ತಾವು ಸಣ್ಣ ಕೈಗಾರಿಕೆ ಸಚಿವರು. ಸಣ್ಣ ಕೈಗಾರಿಕೆಯಲ್ಲಿ ಏನು ಬದಲಾವಣೆ ತಂದ್ರಿ ನೀವು ಬಂದು ಇಷ್ಟು ಈಗ 8-10 ತಿಂಗಳಾಯ್ತು ತಾವು ಮಂತ್ರಿ ಆಯ್ತಾ, ಏನು ಮಾಡಿದ್ದೀರಿ? ಈಗೆಲ್ಲ ಸಬ್ಸಿಡಿ ರಿಲೀಸ್ ಮಾಡಿಸಂತ ಕೆಲಸ ಮಾಡಿದ್ವಿ. ಮೇಜರ್ ನಮ್ಮ ಜನರು ಭಾಳ ಸಮಸ್ಯೆ ಇತ್ತು ಮತ್ತು ಒಟ್ಟು ನಮ್ಮದು 176 ವಸತಿಗಳಿವೆ. ಅಲ್ಲಿ ಏನು ನಮ್ಮದು ಸಮಸ್ಯೆ ಏನಾಗಿದೆ ಅಂತಂದರೆ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಾವು ಇಂಡಸ್ಟ್ರಿ ಶೆಡ್ಡುಗಳು ಮಾಡ್ತೀವಿ, ಅವರಿಗೆ ನಾವು ಕೊಟ್ಬಿಡ್ತೀವಿ. ಕೊಡ್ತಕ್ಕಂಥ ಪಾಪ ನಮ್ಮ ಉದ್ಯಮಿಗಳು ಏನು ಕೆಲಸ ಮಾಡ್ತಾರೆ ಅದನ್ನು ಏನು ಮಾಡ್ತೀವಿ, ಅಲ್ಲಿ ಗ್ರಾಮ ಪಂಚಾಯತ್ ಇತ್ತಂದ್ರೆ ಅವ್ರಿಗೆ ವ್ಯಾಪ್ತಿಗೆ ಬರ್ತದೆ, ಮುನ್ಸಿಪಾಲ್ಟಿ ಇತ್ತಂದ್ರೆ ಅವ್ರ ವ್ಯಾಪ್ತಿ, ನಗರಸಭೆ ವ್ಯಾಪ್ತಿದೆ ಅವ್ರಿಗೆ ಬರ್ತದೆ. ಅದರಲ್ಲಿ ಏನಾಗಿಬಿಟ್ಟಿದೆ, ನಮ್ಮ ವೋಟರ್ಸ್ ಕಡಿಮೆ ಇರ್ತಂತ ಹೆಚ್ಚಿನ ರಾಜಕಾರಣಿಗಳು ಆ ಕಡೆ ಹೆಚ್ಚು ಲಕ್ಷ್ಯ ಕೊಡ್ತಿಲ್ಲ. ಹೌದು, ಹೋಟೆಲ್ ಇದೆ ಅಲ್ಲಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಇವ್ರನ್ನ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈಗ ಇಂಡಸ್ಟ್ರಿಯಲ್ ಶೆಡ್ ಕೊಡ್ತೀರಿ ನೀವು, ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ನೀವು ಇಂಡಸ್ಟ್ರಿ ಮಾಡೋದಕ್ಕೆ ಅಂತ ಅವಕಾಶ ಕೊಡ್ತೀರಿ. ಅವರಿಗೆ ಟ್ಯಾಕ್ಸ್ ಯಾವ್ದು ಹಾಕ್ತಾ ಇದ್ರಿ ತಾವು? ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಾ ಇದ್ರಿ. ಯಾಕೆ? ಇಂಡಸ್ಟ್ರಿ ಬೇರೆ ಕಮರ್ಷಿಯಲ್ ಬೇರೆ ತಾನೆ, ನೀವು ಯಾಕೆ ಅದನ್ನ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಆಗ್ತಿದ್ವಿ. ಕೆಲವೊಂದು ಟ್ಯಾಕ್ಸ್ನಲ್ಲಿ ನಮ್ಮ ಹತ್ರ ರಿಲೀಫ್ ಮಾಡಲೇಬೇಕಾಗ್ತದೆ. ವ್ಯಾಟ್ ಹೆಚ್ಚು ಮಾಡೋದು ಬೇಡ ಅಂತ ಹೇಳಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರ ದೊಡ್ಡ ಕೂಗಿತ್ತು, ನಿಮ್ಮ ಬಳಿ ಮನವಿ ಸಲ್ಲಿಸಿದ್ರು, ಭೇಟಿ ಮಾಡಿದ್ರು, ಏನೂ ಆಗಲಿಲ್ಲ. 14% ಕಚ್ಚಾ ವಸ್ತುವಿಗೆ ಮತ್ತೆ ತಯಾರಾದ ವಸ್ತುವಿಗೆ 14% ತಾವು ವ್ಯಾಟ್ ಹಾಕ್ತೀರಿ. ಅದೇ ಪಕ್ಕದ ಮುಂಬೈ ಅಥವಾ ಚೆನ್ನೈನಿಂದ ತರಿಸೋದಾದ್ರೆ ಕೇವಲ 2% CST ಸಿಗುತ್ತೆ. ನಿಮ್ಮ ವಸ್ತುಗಳನ್ನು ಯಾಕೆ ಜನ ಖರೀದಿ ಮಾಡಬೇಕು? ನಿಮ್ಮ ಇಂಡಸ್ಟ್ರಿ ಎಲ್ಲಿ ಉಳಿಯುತ್ತೆ? ಅಲ್ಲ, ಅದರಲ್ಲಿ ನಮ್ಮ ಜನಕ್ಕೆ ಅನ್ಯಾಯ ಆಗ್ತದೆ. ಅದರಲ್ಲಿ ನಾನು ಇಲ್ಲ ಅಂತೇಳಿ ನಾನೇನು ಪಾರಾಗಂತಂದು ಕೆಲಸ ಮಾಡ್ತಿಲ್ಲ. ನನಗೆ ಗೊತ್ತಿದೆ 12% ಅವ್ರ ಕಾಂಪಿಟೇಟ್ರು ನಾವು ಹೋದ್ರು, ನಾವು ಅವ್ರ ರೇಟಿಗೆ ಕಾಂಪಿಟೇಟ್ ಮಾಡಿದ್ರು ನಮ್ಗೆ 12% ನಮ್ಗೆ ಸಣ್ಣ ಕೈಗಾರಿಕೆ ಅವರಿಗೆ ಲಾಸ್ ಆಗ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಮ ಏನು ಮುಖ್ಯಮಂತ್ರಿಗಳು ಇದ್ದಾರೆ ಮತ್ತು ಫೈನಾನ್ಸ್ನವರಿಗೆ ನಾವು ಮನವೊಲಿಸಂತ ಕೆಲಸ ಮಾಡ್ತೀವಿ. ಕಾಳಜಿನೇ ಇಲ್ಲ. ಬಜೆಟ್ ಸಂದರ್ಭದಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಆ ಸಣ್ಣ ಕೈಗಾರಿಕೆ ವಲಯದಿಂದ ಯಾರನ್ನ ಕರೆದು ಮಾತಾಡಲಿಲ್ಲ, ಅವರ ಬೇಡಿಕೆಗಳನ್ನು ನೀವು ಕೇಳಲೇ ಇಲ್ಲ, ಮಾತಾಡಿಲ್ಲ ಅವರನ್ನ. ನೀವು ಆ ಸಂಘ ಸಂಸ್ಥೆಯವರು ಕೇಳ್ರಿ, ಅವ್ರಿಗೆ ಕರೆಸಿ ಕುಂದಿರಿಸಿ ಮಾತಾಡಿ ಚರ್ಚೆ ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ನೋಟ್ ಕೊಟ್ಟಿದ್ದೇನೆ. ಅದರಲ್ಲಿ ಅವರೇ ಎಲ್ಲ ಸಂಘ ಸಂಸ್ಥೆ ನೀವು ಇಂಡಸ್ಟ್ರೀಸ್ ಜೊತೆ FKCCI ಜೊತೆ ಆಗಲಿ ಇನ್ನೊಂದ್ರ ಜೊತೆ ಎಷ್ಟು ಮೀಟಿಂಗ್ ಮಾಡಿದಿರಿ ಸರ್? ನಾನು ಸಣ್ಣ ಕೈಗಾರಿಕಾ ಸಚಿವರಾಗಿ ನೀವು ಮಾಡಿಲ್ಲ. 11 ಜಿಲ್ಲೆಯಲ್ಲಿ ನಾನು ಅಡ್ಡಾಡಿ ಬಂದಿದ್ದೇನೆ, 11 ಜಿಲ್ಲೆಯಲ್ಲಿ ಹೋಗಿ ಸಮಸ್ಯೆ ಕೇಳಿ ಬಂದಿದ್ದೇನೆ. 11 ಜಿಲ್ಲೆಯಲ್ಲಿ ಅವ್ರು ಏನೇನು ತೊಂದರೆ ಕೇಳಿ ಮತ್ತು ಅವರೆಲ್ಲ ಸಂಘ ಸಂಸ್ಥೆಯವ್ರಿಗೆ ಕರೆಸಿ ನನ್ನ ಚೇಂಬರ್ನಲ್ಲಿ ಕುಂದಿರಿಸಿ ಮಾತಾಡಿ ಅವ್ರು ಖುಷಿಯಾಗೋದು. ಸರ್ ಏನೋ ನಮಗೆ ಒಳ್ಳೆಯ ಸಚಿವರು ಇವತ್ತು ಸಿಕ್ಕಿದ್ರಿ, ಯಾಕಂತಂದರೆ ಇದುವರೆಗೆ ನಮ್ಗೆ ಯಾರು ಕರೆಸಿ ಮಾತಾಡೋಂಥ ಪರಿಸ್ಥಿತಿ ಇದಲ್ಲ, ನೀವು ಬಂದಿರಿ, ನೀವು ಕರೆಸಿ ನಮಗೆ ಮಾತಾಡಿಸಿ ನಾವು ಏನೇನು ಕೇಳ್ಬೇಕಂತ ಮಾಡಿದ್ವಿ, ನಮ್ಗಿಂತ ಮುಂದೆ ನಿಂತು ನೀವು ಕೇಳಕತ್ತಿದ್ರಿ. ಏಷ್ಯಾದಲ್ಲಿ ಲಾರ್ಜೆಸ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರೋದು ಬೆಂಗಳೂರಿನಲ್ಲಿ ಮಾತಾಡಿದಿರಿ ನೀವು? ನಾನು ಬೆಂಗಳೂರವರಿಗೆ ಮಾತಾಡಿದ್ದೇನೆ. ಏನೇನು ಬೇಡಿಕೆಗಳನ್ನು ಇಟ್ಟಿದ್ರು? ನೀವೇನು ಬೇಡಿಕೆ? ಗ್ರೇಟರ್ ಪಿಣ್ಯದು ಸಾಕಷ್ಟು ವರ್ಷಗಳಿಂದ ಗ್ರೇಟರ್ ಪಿಣ್ಯ ಸಮಸ್ಯೆ ಇತ್ತು. ಆ ಗ್ರೇಟರ್ ಪಿಣ್ಯರಿಂದ ನಮ್ಮ ಇಲಾಖೆಯಿಂದ ಅವ್ರಿಗೆ ಅಡ್ವಾನ್ಸ್ ಆಗಿ 25% ತೊಗೊಂಡು 400 ಜನಕ್ಕೆ ಸೈಟ್ ಕೊಡ್ತೇನೆ ಅಂತ ಕೊಟ್ಟಿದ್ದಿಲ್ಲ. ಇವತ್ತು ನಾನು ಮಂತ್ರಿ ಆದಮೇಲೆ ಇವತ್ತು ಮುರುಗೇಶ್ ನೀರಾವರಿ ಜೊತೆಗೆ ಮಾತಾಡಿ ಅವ್ರಿಗೆ ದುಡ್ಡು ಕಳಿಸಿ ಅಲ್ಲಿಂದ 120 ಎಕರೆ ಲ್ಯಾಂಡ್ ತೊಗೊಂಡು ಈಗ ಇನ್ನೊಂದು 2-3 ತಿಂಗಳ ಸೈಟ್ ಸಂಚ್ ಅಂತಂದು ಕೆಲಸ ಮಾಡ್ತಿದ್ದಾನೆ. ಸಾಕಷ್ಟು ವರ್ಷದಿಂದ ಪೆಂಡಿಂಗ್ ಬಿದ್ದಿದ್ದು. 35% ಎಕ್ಸ್ಪರ್ಟು, 45% ಉದ್ಯೋಗ ಅವಕಾಶ ಕೊಡ್ತಾ ಇರೋ ಸಣ್ಣ ಕೈಗಾರಿಕೆಗಳಿಗೆ ನೀವು ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. ಮೂಲಭೂತವಾಗಿ ಅವರಿಗೆ ವಿದ್ಯುತ್ ಸೌಕರ್ಯ ಇಲ್ಲ, ರಸ್ತೆ ಸೌಕರ್ಯ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ನೀವು ಭಾಳ ತುಚ್ಛವಾಗಿ ಕಾಣಿಸ್ತಾ ಇದ್ದೀರಿ. ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಬಂದಿದೆ. ಒಬ್ಬ ರಾಜುಗೌಡ ಬಂದು ಒಂದೇ ದಿನದಾಗ ಬದಲಾಯಿಸೋದು ಆಗಲ್ಲ, ಬಟ್ ರಾಜುಗೌಡ ಆಗಿ ಪ್ರಯತ್ನ ಮಾಡ್ತಿದ್ದಾನೆ. ಸಣ್ಣ ಕೈಗಾರಿಕೆಗಳು ಮುಚ್ಚುತ್ತಾ ಇವೆ, ಮುಚ್ಚೋ ಹಂತದಲ್ಲಿದೆ. ತಾವು ಇದನ್ನು ಸಂಪೂರ್ಣವಾಗಿ ಮುಚ್ಚಿಸ್ತಿರೋ ಅಥವಾ ಉಳಿಸ್ತಿರೋ? ನೋಡಿ, ಸಂಪೂರ್ಣವಾಗಿ ಮುಗಿಸ್ತಿದ್ದಾರೆ ಅಂದರೆ 210 ಕೋಟಿ CM ಅವ್ರಿಗೆ ಭೇಟಿಯಾಗಿ ಪದೇ ಅವ್ರಿಗೆ ತೊಂದರೆ ಕೊಟ್ಟು 210 ಕೋಟಿ ಸಬ್ಸಿಡಿ ರಿಲೀಸ್ ಮಾಡಿಸೋಂಥ ಕೆಲಸ ನಾನು ಮಾಡ್ತಿದ್ದಿಲ್ಲ. ಮೊದಲನೇ ಸಚಿವ, ಮೊದಲನೇ ಮುಖ್ಯಮಂತ್ರಿ ಅವರ ಅವಧಿಯಲ್ಲಿ ಸಂಪೂರ್ಣವಾಗಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಯಾರ್ಯಾರಿಗೆ ಸಬ್ಸಿಡಿ ಕೊಡೋದು ಎಲ್ಲ ಕೊಡೋಂಥ 100% ಆಗಿದ್ದು ಇದು ಇತಿಹಾಸದಲ್ಲೇ ಮೊದಲನೇ ಸಾರಿ. ಅಷ್ಟೊಂದು ಸಬ್ಸಿಡಿ ಕೊಟ್ಟಿರಲಿ. ಈಗ ಎಷ್ಟೋ ಇಲಾಖೆಗಳು ಮುಚ್ಚಂತ ಅಂತದಾವೆ. ಸಬ್ಸಿಡಿ ಅವ್ರಿಗೆ ಪಾಪ ಅವ್ರಿಗೆ ಸರಿಯಾಗಿ ಸಬ್ಸಿಡಿ ಸಿಕ್ಬಿಟ್ರೆ ಅವರು ಜೀವಂತ ಆಗ್ತಾರೆ, ಅವ್ರು ಬದುಕಕ್ಕೆ ಇದಾಗ್ತಾರೆ. ಮತ್ತು ನಾವು ಹೊಸ ಸ್ಕೀಮ್ ತರ್ತಿದ್ದೇವೆ. ಈಗ ಏನಾಗಿದೆ ಅಂತಂದ್ರೆ ನಮ್ಮ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ಕೆಲವೊಂದು ರಿಯಲ್ ಎಸ್ಟೇಟ್ ಆಗಿದೆ. ಈಗ ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ ದಂಧೆನ ಹೆಂಗೆ ತಪ್ಪಿಸ್ಬೇಕಂತ ಯೋಚನೆ ಮಾಡ್ತಿದ್ದೇವೆ. ಯಾವ್ಯಾವ ಮಾದರಿ ಇವತ್ತು ರಾಜ್ಯಗಳು ಆ ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ನಾವು ಯಾವ ಥರ ನಮ್ಮ ಇಲಾಖೆಯನ್ನು ಬೆಳೆಸ್ಬೇಕಂತ ಯೋಚನೆ ಮಾಡ್ತಿದ್ದೇವೆ. ರೋಗಗ್ರಸ್ತ ಅನೇಕ ಸಣ್ಣ ಕೈಗಾರಿಕಾ ಪ್ರದೇಶಗಳಿದ್ದಾವೆ, ಅದನ್ನು ಈಗಲೂ ಕೂಡ ಮುಚ್ಚದಲ್ಲೇ ನಡೆಸ್ತಾ ಇದ್ದೀರಿ. ಇನ್ನು ಕೆಲವು ಅಭಿವೃದ್ಧಿ ಆಗಬೇಕಾದನ್ನು ಹಾಗೆ ನಿಲ್ಲಿಸಿದ್ರಿ. ಪ್ರಿಯಾರಿಟಿ ವೈಸ್ ಸಣ್ಣ ಕೈಗಾರಿಕೆ ಉಳಿಸೋದಕ್ಕೆ ರಾಜಗೌಡರು ಪ್ಲಾನ್ ಏನು? ಈಗ ನಂದು ಪ್ಲಾನ್ ಏನಂದ್ರೆ ಏನಾದರೂ ಪ್ಲಾನ್ ಇದೆಯಾ? ಯಾಕೆ ಅಂದರೆ ತಮ್ಮ ಪ್ಲಾನ್ ಮೇಲೆ ಗೊತ್ತಾಗುತ್ತೆ ರಾಜಗೌಡರು ಇಂಡಸ್ಟ್ರಿನ ಉಳಿಸ್ತಾರೋ ಇಲ್ವೋ ಅನ್ನೋದು. ಅಟ್ಲೀಸ್ಟ್ ಆ ಮುನ್ಸೂಚನೆ ಅವರು ಕೊಡಿ. ಅಲ್ಲ, ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ಬಹಳಷ್ಟು ಜನ ಕೈಗಾರಿಕೆ ಇದಂದ್ರೆ ಬೆಂಗಳೂರೇ, ನಾವು ಬೆಂಗಳೂರಿಗೆ ಹೋದ್ರೆ ಎಲ್ಲ ಸಮಸ್ಯೆ ಬಗೆಯಿರುತ್ತೆ. ರಾಜ್ಯದ ಎಲ್ಲ ಜನ ಬೆಂಗಳೂರಿಗೆ ಬಂದುಬಿಟ್ರೆ ಸಮಸ್ಯೆ ಎಲ್ಲಿಂದ ಬಗೆಹರಿಯುತ್ತೆ? ಬೇರೆ ಕಡೆ ಫೆಸಿಲಿಟಿ ಬೇಕಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಬೇರೆ ಕಡೆ ಇನ್ನೇನು? ಈಗ ನಾವು ಅವರಿಗೆ ಇವತ್ತು ಯಾದಗಿರಿ ಜಿಲ್ಲೆ 3300 ಎಕರೆಯಲ್ಲಿ ನಾವು ಅಕ್ವೈರ್ ಮಾಡಿ. ಕೈಗಾರಿಕೆ ಪ್ರಮುಖವಾಗಿ ಬೇಕಾಗಿದ್ದು ಇನ್ಫ್ರಾಸ್ಟ್ರಕ್ಚರ್, ರಸ್ತೆ. ಅದೇ ಇಲ್ಲದೆ ಇದ್ಮೇಲೆ ಅವ್ರು ಬೇರೆ ಜಿಲ್ಲೆ ಏನ್ ಮಾಡ್ತಾರೆ? ಈಗ ಅವ್ರಿಗೆ ನಾವು ಏನಂತಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿನೇ ಅಲ್ಲಿ ಹದಗೆಟ್ಟು ಕೂತಿದೆ. ಇನ್ನು ಇಂಡಸ್ಟ್ರಿ ಅವ್ರು ಬಂದು ಏನ್ ಮಾಡ್ಬೇಕಲ್ಲಿ? ಲಾಭ ಬಯಸ್ತಾರೆ ತಾನೆ. ಅದಕ್ಕೆ ಸರ್ಕಾರ ಈಗ ನಾನೇನು ಹೇಳಿದೆ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನೀವು ಕೆಲಸ ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಸೈಡ್ ತೊಗೋಬೇಕಾದ್ರೆ ಕೋಟ್ಯಾನುಗಟ್ಟಲೆ ಡಿಮ್ಯಾಂಡ್ ಇದೆ.
ಅದೇ ನೀವು ಅಲ್ಲಿ ಬಂದರೆ ಆ ಒಂದು ದುಡ್ಡು ಉಳಿತದೆ, ಒಳ್ಳೆ ರೀತಿಯಿಂದ ಕೆಲಸ ಆಗ್ತದೆ. ಇವತ್ತು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯರ್ಸ್ಗೆ ಎಲ್ಲರಿಗೆ ನಮ್ಮ ಜಿಲ್ಲೆಗಳಿಗೆ ಬರ್ರಿ ಅಂತ ಆಹ್ವಾನ ಕೊಡ್ತದೆ. ಅವ್ರಿಗೆ ಏನು ಸವಲತ್ತುಗಳು ಕೇಳ್ತಾರೆ, ಟ್ಯಾಕ್ಸ್ ಬೆನಿಫಿಟ್ಸ್ ಕೇಳ್ತಾರೆ, ಅವೆಲ್ಲ ರಿಲ್ಯಾಕ್ಸೇಷನ್ ಮಾಡಿ CM ಅವ್ರು ಕೊಡ್ತೀನಿ ಅಂತ ಒಪ್ಕೊಂತಾರೆ. ಈ ಕರೆಂಟಿನ ನಮ್ಮ 400 ಮೆಗಾವಾಟ್ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ 400 ಮೆಗಾವಾಟ್ ಬೇಕಾಗಿದೆ. ನಮ್ಮ ಕರೆಂಟಿನ ಸಮಸ್ಯೆ ಯಾಕೆ ಆಗ್ತದೆ ಅಂತಂದ್ರೆ ಇವತ್ತು ಚಿತ್ರದುರ್ಗ ನಗರಸಭೆಯಲ್ಲೇ ನಮ್ಮದು ಜಾಯಿಂಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮದೇ ಉದ್ದೇಶ ಇದೆ, ಅವು ಎಲ್ಲವನ್ನು ಸಪ್ರೇಟ್ ಫಿಲ್ಟರ್ ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲಾಖೆಗೆ ಏನು ನಮ್ಮ ವಸತುಗಳಿವೆ, ನಮ್ಮದೇನು ಕಾಲನಿ ಇದೆ, ಆ ಕಾಲನಿಗೆ ಒಂದು ಸಪ್ರೇಟ್ ನಮ್ಮ ಕರೆಂಟ್ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಕತ್ತಿದ್ದೇವೆ. ರಾಜಗೌಡರಂಥ ಉತ್ಸಾಹಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಇಲಾಖೆಯಲ್ಲಿ ನಿಭಾಯಿಸೋದಕ್ಕೆ ಅಂದಕ್ಕೆ ತಾವು ಪ್ರತಿಭಟಿಸಬೇಕು ಅಥವಾ ಅದರಿಂದ ಹೊರಗೆ ಬರಬೇಕು. ತಾವು ಒಬ್ಬರು ಮಂತ್ರಿಯಾಗಿ ಉಳಿದು ಕೇವಲ ತಮ್ಮ ಜಿಲ್ಲೆಯ ರಾಜಕಾರಣಕ್ಕೆ ತಾವು ಸೀಮಿತವಾದರೆ ಈ ರೀತಿ ಉದ್ಯಮಗಳು ನಿಂತು ಹೋಗುತ್ತೆ. ತಾವು ಅದನ್ನು ಇದ್ರೆ ಪ್ರತಿಭಟಿಸಿ ಅಥವಾ ಮುಖ್ಯಮಂತ್ರಿಗಳ ಜೊತೆ ಅದನ್ನು ಚರ್ಚೆ ಮಾಡಿ ಹೊರಬರಬೇಕು ಅನ್ನೋದು ನಮ್ಮ ಆಶಯ. ಸೊ ಇಡೀ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಾಜಗೌಡರ ನೋಡ್ತಾ ಇದೆ, ಏನಾದರೂ ಬದಲಾವಣೆ ಬಯಸ್ತಾ ಇದೆ. ತಾವು ಆ ಕಡೆಗೆ ಆಶಾವಾದದ ಏನಾದರೂ ಲಕ್ಷಣಗಳನ್ನ ನೀಡ್ತೀರಾ, ಭರವಸೆಗಳನ್ನು ನೀಡ್ತೀರಾ? ನಾನು ಏನಂದ್ರೆ ಹುಟ್ಟು ರಾಜಕಾರಣಿ ಅಲ್ಲ, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ನಾನು ಒಂದು ಛಲವಾಗಿ ತೊಗೊಂತೀನಿ ಹೊರತಾಗಿ ನನಗೆ ಆ ಥರ ಆಯಿತು ಈ ಥರ ಆಯ್ತು ಅಂತ ನಾನು ಯೋಚನೆ ಮಾಡವಲ್ಲ. ನನ್ನ ಇಲಾಖೆಯಿಂದ ನನ್ನ ಜನರಿಗೆ ಒಳ್ಳೇದಾಗಲಿಲ್ಲ ಅಂತಂದರೆ ನಾನು ಅವತ್ತೇ ನನ್ನ ಇಲಾಖೆಯಿಂದ ಹೊರಗೆ ಬರೋಂಥ ಕೆಲಸ ಮಾಡ್ತೇನೆ. ಇವತ್ತು ನಾನು 11 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. 11 ಜಿಲ್ಲೆಗಳಿಗೆ ಸಮಸ್ಯೆ ಏನಿದೆ ನಾನು ಸಣ್ಣ ಮುಖ್ಯಮಂತ್ರಿಗಳು ಸಾಹೇಬರಿಗೆ ನಾನು ಹೇಳೋಂಥ ಒಂದು ಕೆಲಸ ಮಾಡಿದ್ದೇನೆ. ಅವರು ನಂಗೆ ಸರಿಯಾಗಿ ಸ್ಪಂದಿಸಕತ್ತಿದ್ದಾರೆ. ಯಾವತ್ತು ನೀವು ಹೇಳ್ದಂಗೆ ಕೆಲಸಕ್ಕೆ ಬರಲಾರ್ದವ್ರು ರಾಜಗೌಡ ಅಂತಂದು ನನ್ನ ಇಲಾಖೆಯವ್ರಿಗೆ ಏನಾರು ಅನಿಸ್ತಂದ್ರೆ ಅವತ್ತೇ ನಾನು ಇಲಾಖೆ ಬಿಟ್ಟಿರುತ್ತೆ. ನನಗೆ ಅಧಿಕಾರಕ್ಕೆ ಅಂಟಿಗೆ ಕುಣಿಸಿಲ್ಲ. ನಮ್ಮ ತಂದೆ ನಮ್ಮ ತಾಯಿ ಉಡ್ಸ್ಬೇಕಾದ್ರೆ ನಾನು ಮಂತ್ರಿ ಆಗ್ತಾನೋ ಅಥವಾ ಶಾಸಕನಾಗ್ತಾನೋ ಹೋರಾಟ ಮಾಡಿ ಮಂತ್ರಿ ಸ್ಥಾನ ಪಡೆದಿದ್ದೀರಿ ತಾವು. ಹಾಗಾಗಿ ನಾನು ಯಾವತ್ತೂ ಹೋರಾಟ ಮಾಡ್ಕೊಂಡಿರ್ತೇನೆ. ಶರಣಾಗತಿ ಅಂತೂ ಆಗಕ್ಕೆ ಹೋಗಂಗಿಲ್ಲ. ನನ್ನ ಇಲಾಖೆಗೆ ಸರಿಯಾದಂಥ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು ರಾಜಗೌಡ್ರೆ, ನಿಮ್ಮ ಭರವಸೆಗಳನ್ನು ನಾವು ನಂಬ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೀಮಿತವಾದಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಮಾತಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.